ಜನ ಐತೆ. ಈಗ ಸರ್ ಏನ್ ನಿಮ್ಮ ಹೆಸರು? ಪ್ರಕಾಶ. ಏನ್ ಅವ್ರ ಹೆಸರು? ಈಗ ನಿಮ್ಗೆ ಯಾರು ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸರ್ ಫೋನ್ ಮಾಡಿರ್ಬೇಕಲ್ಲ ಒಬ್ರು ಲೇಡಿ. ಲಾಸ್ಟ್ ಟೈಮ್ ಈಗ ಮಾಡಿಲ್ವಾ? ಈಗ ನಾನು ಮಾತ್ರ ಹೇಳ್ತೀನಿ. ಮಲ್ಲಿಕಾರ್ಜುನ್ ಏನ್ ಅವ್ರ ಹೆಸರು? ಏನೋ ಹೆಂಗ್ ಅಲ್ಲ ಆಫೀಸರ್ ಯಾರಿಗೊಬ್ರು ಈಗ ಮಾಡಿಲ್ವಾ? ಸ್ವಲ್ಪ ಫೋನ್ ಮಾಡಿ ನೋಡಿ. ಅವ್ರು ನೀವು ಮಾಡಿಲ್ಲ ಅಂತ ಹೇಳ್ತಿದಾರಂತ. ಇಲ್ಲ 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 ಅಮ್ಮ ಇಲ್ಲ ಔಷಧ ಹೇಳ್ತಿರ್ಬೇಕು. ಇಲ್ಲ ಅದಾದ್ಮೇಲೆ ನಿಮ್ದು ಮೈನಿಂಗ್ ನಡೀತಾ ಇದೆ. ಇಲ್ಲಿ ಮೈನಿಂಗ್ ಅಲ್ಲೆಲ್ಲ ಇಲ್ಲಿ ಧೂಳು ಎದ್ದೇಳ್ತಾ ಇದೆ. ಈ ಧೂಳು ಎದ್ದೇಳಿದ್ರು ಪರವಾಗಿಲ್ಲ, ನಾನು ಮೈನಿಂಗ್ ಮಾಡಬಹುದು ಅಂತ ನಿಮ್ಗೆ ಕಾನೂನಲ್ಲಿ ನಿಮ್ಗೆ ಕೊಟ್ಟಿರೋ ರೂಲ್ಸ್ ಅಲ್ಲಿ ಇದೆಯಾ? ಇಲ್ಲ ಸರ್, ನೀವು ವಾಟರ್ ಸಪ್ರೇಷನ್ ಮಾಡ್ತಾರೆ ರೆಗ್ಯುಲರ್ ಆಗಿ. ಇವತ್ತೇನು ಕಾಣಿಸ್ತಿಲ್ಲ. ಇಲ್ಲ ಪ್ರಾಣಿ ಬದುಕೋ ಸ್ಥಿತಿಯಲ್ಲಿ ಇಲ್ಲ. ಇಷ್ಟೆಲ್ಲ ಧೂಳು ಟನ್ ಗಟ್ಲೆ ಧೂಳು ಎದ್ದೇಳುತ್ತೆ ಗೊತ್ತಾ? ಲೆಕ್ಕ ಸಿಗಲ್ಲ ನಮ್ಗೆ ಅಷ್ಟೇ. ಟನ್ ಗಟ್ಲೆ ಧೂಳು ಎದ್ದೇಳುತ್ತೆ. ಒಂದು ಕಡೆ ನೀವು ಮ್ಯಾಟ್ ಹಾಕಿಲ್ಲ, ಅದಕ್ಕೆ ಸ್ಪ್ರೇ ಮಾಡ್ತೀವಿ ಅಂತೀರಾ, ರಸ್ತೆಗೆ ಸ್ಪ್ರೇ ಮಾಡ್ತಾ ಇದ್ದೀರಾ. ನಿಮ್ಗೆ ಯಾರು ಅವ್ರ ಅಧಿಕಾರಿಗಳು ಕೇಳಲ್ಲ ಅಂತ ಹೇಳಿ ನೀವು ಹೆಂಗಂಗ್ ಮಾಡ್ಬಿಡ್ಬೋದಾ? 100,000 ಕೋಟಿ ರೂಪಾಯಿ ಲಾಭ ಬರುತ್ತೆ ನಿಮ್ಗೆ ಮೈನಿಂಗ್ಸ್ ಅಲ್ಲಿ. ಅದನ್ನ ಜವಾಬ್ದಾರಿ ತಗೊಂಡ್ ಮಾಡೋ ಏನ್ ಕಷ್ಟ ಹೇಳಿ? ನಿಮ್ ಓನರ್ ಹೇಳಿ, ನೀವೇ ಮ್ಯಾನೇಜರ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್ ಬ್ಲಡಿ ನಾನ್ಸೆನ್ಸ್. ಡೈಲಿ 10 ಟ್ಯಾಂಕರ್ ಏನ್ 10 ಟ್ಯಾಂಕರ್ ಏನ್ ರಸ್ತೆಗೆ ಹಾಕ್ತಿದ್ರಲ್ರಿ ಸ್ವಾಮಿ ನೀವು? ಅದಕ್ಕೆ ಗುಡ್ಡುಗಳು ನೋಡ್ರಿ ಎಷ್ಟೆಷ್ಟಿದೆ ಧೂಳ್ ತಂದು ಪೌಡರ್. ಅದು ಪೌಡರ್ ಅಲ್ಲಿ ಎದ್ದೇಳಲ್ವಾ? ನಿಮ್ಗೊಂದು ಮಾಸ್ಕ್ ಇಲ್ಲ, ಯಾರಿಗೂ ಮಾಸ್ಕ್ ಇಲ್ಲ, ಅವ್ರಿಗೆಲ್ಲ ರೋಗಗಳು ಬರಲ್ವಾ? ಫೈನ್ ಪಾರ್ಟಿಕಲ್ಸ್ ಅದು. ನೀವೇನು ಯಾವ ತರ ಏನು ಯಾವ ಎಜುಕೇಶನ್ ಮಾಡಿದ್ರೆ ಗೊತ್ತಿಲ್ಲ. ಯಾರು ಒಬ್ಬನಾದ್ರೂ ಹಾಕೊಂಡಿದಾನ? ಇವತ್ತು ಇಷ್ಟೊತ್ತಿಗೆ ಶುರು ಆಗ್ಬೇಕಾಗಿತ್ತು. ಯಾಕೆ ಕೆಲಸ ಶುರು ಮಾಡಿಲ್ವ ನಮ್ಗೆ ಗೊತ್ತಿಲ್ಲ. ನಾವು ಅದನ್ನ ಕೇಳಕ್ ಆಗೋದಿಲ್ಲ. ನೀವೊಂದು 100 ಹೇಳ್ಬೋದು. ಆದ್ರೆ 10 ಗಂಟೆ ಆದ ತಕ್ಷಣಕ್ಕೆ ಇಲ್ಲಿ ಶುರು ಆಗುತ್ತೆ. ಎಲ್ಲಿ ಬಾಂಬ್ ಹಾಕಿದಾಗ ಹೆಂಗ್ ಧೂಳು ಎದ್ದೇಳುತ್ತೆ ಹಂಗ್ ಧೂಳು ಎದ್ದೇಳಿ ನಮ್ ಕಡೆಗೆ ಬರುತ್ತೆ ಅಂತ ಇಲ್ವೇನ್ರಣ? ಏನ್ರಯ್ಯ? ಬಾಂಬ್ ಎದ್ದೇಳಿ ಯಾರೋ ಹೇಳಿದ್ರು ನನಗೆ ಅಲ್ಲಿ ಕೆಳಗಡೆ ಬಾಂಬ್ ಎದ್ದಂಗೆ ಎದ್ದು ಧೂಳು ಮೇಲೆ ಬರುತ್ತೆ ಅಂತ. ಅಲ್ಲೆಲ್ಲ ಎಷ್ಟೋ ಹಳ್ಳಿಗಳನ್ನ ನಾನು ನೋಡಿದೀನಿ. ಎಲ್ಲಿ ಕ್ರಷರ್ ಮಾಡ್ತಾರೋ ಸುತ್ತ ತಗಡನ್ನು ಗೋಡೆ ಹಾಕಿರ್ತಾರೆ. ದೀಪಕ್ ಅದೇನೇನೋ ಏನೇನು ಹೇಳ್ತಿರಲ್ಲ, ತಡೆಗೋಡೆಗಳು ಅವು ಇವು, ರಿಟೈನಿಂಗ್ ವಾಲ್. ಆಮೇಲೆ ಇಲ್ಲಿ ರಿಟೈನಿಂಗ್ ವಾಲ್ ಇಲ್ಲಿಗೆ ಮುಗಿದೋಗಿದೆ. ಅವರು ದೀಪಕ್ ಅಂತ SR ಹಿರೇಮಠರು ಗೊತ್ತಿರ್ಬೇಕಲ್ಲ ನಿಮ್ಗೆ. ಅವ್ರ ಜೊತೆಗೆ ಕೆಲಸ ಮಾಡೋರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ, PIL ಗಳು ಹಾಕಿರೋರಲ್ಲ, ಜಂಟಿ PIL ಹಾಕಿರೋರು, ಅವ್ರಿಗೆಲ್ಲ ನಿಮಗಿಂತ ಜಾಸ್ತಿ he knows more than you in terms of technical aspects. ಇಲ್ಲಿ ನೀವು ಇಲ್ಲಿ ಇದು ರಿಟೈನ್ ವಾಲ್ ತಾನೆ, ಅದು ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದೀರಾ. ಈಗ ಅಲ್ಲೆಲ್ಲ ಮಳೆ ನೀರು ಬರೋದು ಈ ಪೌಡರ್ನ ತಗೊಂಡೋಗಿ ಹಳ್ಳಿಗಳಿಗೆ ಬಿಡುತ್ತೆ. ಎಲ್ಲಿ ಬನ್ನಿ ತೋರ್ಸೋಣ. ಬ್ಯಾರಿಕೇಡ್ ಎಲ್ಗ ಹಾಕಿದ್ರೆ ಇಲ್ಲಿಗೆ ನಿಂತಿದೆ. ಆ ಕಡೆ ವಾಟ ಇಲ್ವಾ? ಚೆಕ್ ಡ್ಯಾಮ್ ಹಾಕಿದ್ದೀರಾ? ಚೆಕ್ ಡ್ಯಾಮ್ ಹಾಕಿದ್ರೆ ಕರೆಕ್ಟ್. ಆದ್ರೆ ಇಲ್ಲಿಗೆ ಹಾಕ್ಬಾರ್ದು ಅಂತ, ಇಲ್ಲಿಗೆ ಬಿಡ್ಬೋದು ಅಂತಿದ್ಯಾ? ಇಲ್ಲಿ ಹಾಕಿದಿರಲ್ಲ, ಇಲ್ಲಿ ಚೆಕ್ ಡ್ಯಾಮ್ ಹಾಕೋಂಗಿದ್ರೆ ಇಲ್ಲಿ ಯಾಕೆ ಹಾಕಿದ್ರಿ ಈ ಕಲ್ಲುಗಳು? ಈ ರಿಟೈನಿಂಗ್ ವಾಲ್ ಯಾಕೆ ಹಾಕಿದ್ರಿ? ಇಲ್ಲಿ ಹಾಕಿದಿರಲ್ಲ, ಯಾಕೆ ಹಾಕಿದ್ರಿ? ರೈನ್ ವಾಟರ್ ಒಳಗೆ ಎಂಟರ್ ಆಗಬಾರ್ದು ಅಂತ. ಸರಿ, ಅರ್ಧಕ್ಕೆ ಹಾಕಿದೀನಿ, ಅರ್ಧ ಬಿಟ್ಟಿದಿರಲ್ವಾ? ಅದಕ್ಕೆ ಅದನ್ನೇ ಕೇಳ್ತಾ ಇರೋದು ನಾನು. ಅರ್ಧಕ್ಕೆ ಹಾಕಿ ಅರ್ಧಕ್ಕೆ ಬಿಟ್ಟಿದ್ದೀರಾ? ಅಲ್ವಾ ಇದು ದಂಪೆ? ಅದು ಸರ್ ಅದಲ್ಲ, ಪ್ರಪೋಸಲ್ IBM ಪ್ರಪೋಸಲ್ ಇರ್ತದೆ. ವರ್ಷ 300 ಮೀಟರ್ಸ್ ಅಷ್ಟೇ ಮಾಡ್ಬೇಕು ನಾವು. ಜಾಸ್ತಿ ಅವ್ರ ಪ್ರಪೋಸಲ್ ಕಿನ್ನ ಹೆಚ್ಚು ಮಾಡ್ಲಿಕ್ಕೆ ಬರಲ್ಲ. ಏನನ್ನ ಸರ್ ರಿಟರ್ನಿಂಗ್ ವಾಲ್ IBM ಪ್ರಪೋಸಲ್ ಮಾಡುತ್ತೆ. ಏನಂತ 300 ಮೀಟರ್ ಹಾಕ್ಬಿಡಿ. ಅಲ್ಲ, ವರ್ಷ 300-400 ಹಿಂಗೆ ಇರುತ್ತೆ. ಏನು 300-400 ಏನು ಮೀಟರ್? ರಿಟರ್ನಿಂಗ್ ವಾಲ್ ರನ್ನಿಂಗ್ ಮೀಟರ್ ವರ್ಷಕ್ಕೆ ಅಷ್ಟೇ ಆಗ್ಬೇಕು. ಆದ್ರೆ ನೀವು ಎಷ್ಟಾದ್ರು ಗಣಿತ ಲಿಮಿಟೇಷನ್ ಇರುತ್ತೆ. ಅದಕ್ಕೆ ನೀವು ಎಷ್ಟಕ್ಕೆ ಮಾಡ್ತಾ ಇದೀರೋ ಅದು ಆ ಪೌಡರ್ ಆಗಿರುವಂತ ಧೂಳು ಕೆಸರು ಏನು ಜಲಮೂಲಗಳಿಗೆ ಸೇರಬಾರದು ಅಂತಲ್ವಾ ರಿಟೈನಿಂಗ್ ವಾಲ್ ಹಾಕೋದು. ಅದನ್ನ ಪೂರ್ತಿ ನೀವು 10 ಮೀಟರ್ ಹಾಕಿದ್ರು ನೀವೆಲ್ಲ ಹಾಕಿದ್ರಲ್ಲ, ಹೇಳಿದ್ರಿ ಕರೆಕ್ಟ್. ಏನೋ ಚೆಕ್ ಡ್ಯಾಮ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಚೆಕ್ ಡ್ಯಾಮ್ ಅಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನೀವು 300 ಮೀಟರ್ ಹಾಕ್ತೀರಾ ರಿಟೈನಿಂಗ್ ವಾಲ್? ಇಲ್ವಲ್ಲ, 10 ಮೀಟರ್ ಮುಗಿದೋಗುತ್ತಲ್ಲ. ಎಲ್ಲಿ ತನಕ 300 ಅಲ್ಲ 1000 ಮೀಟರ್ ಹಾಕ್ಬೇಕು ಅಂದ್ರೆ ಹಾಕ್ಬೇಕಾಗುತ್ತೆ. ಇಲ್ಲ 10 ಮೀಟರ್ಗೆ ಇಲ್ಲಿ ಕಂಟ್ರೋಲ್ ಆಗುತ್ತೆ ಅಂದ್ರೆ 10 ಮೀಟರ್ ಸಾಕು. 350 ಮೀಟರ್ ನಾನು ಕೇಳ್ತಿರೋದು ಈಗ ಅಲ್ಲಿಂದ ನೀವು ಆ ಕಾಲುವೆಗೆ ಹೋಗ್ಲಿ ಅಂತ ಬಿಡೋದಿಕ್ಕಾಗುತ್ತಾ? ಬಿಟ್ಟಿದ್ದೀರಲ್ಲ ಸರ್. 3 ಚೆಕ್ ಡ್ಯಾಮ್ ಇದೆ ಡೌನ್ ಸೈಡ್. ಚೆಕ್ ಡ್ಯಾಮ್ ಹೇಳಿದೆ ನಾನು. ಚೆಕ್ ಡ್ಯಾಮ್ ಕೂಡ ಇಲ್ಲಿಂದ ಅಲ್ಲಿಗೆ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅಲ್ವಾ? ಅದು ಜಲಮೂಲ ತಾನೆ, ಅದು ಜಲಮೂಲ ತಾನೆ. ಅಲ್ಲಿ ನೀರು ಹಿಂಗೋದು. ಇಲ್ಲೆಲ್ಲ ಹಳ್ಳಿಗಳಲ್ಲಿ ಏನಪ್ಪ ಬೋರ್ವೆಲ್ಗಳೆಲ್ಲ ಏನೋ ನೀರು ಬರ್ತಾ ಇದೆ ಅಂದ್ರಲ್ಲ. ಡಂಪ್ಗಳಲ್ಲಿ ಮಳೆ ಬಂದಾಗ ನೀರು ವ್ಯಾಪಕವಾಗಿ ನಿಲ್ಲುತ್ತೆ. ನಿಲ್ತಿದ್ದಾಗ ನೀರು ಅಂತರ್ಜಲಕ್ಕೆ ಹೋಗಿ ಬೋರ್ಗಳಿಗೆಲ್ಲ ಬರುತ್ತೆ ಸರ್. ಏನ್ ನೀರು? ಕೆಂಪು ನೀರಾ? ಫ್ಲೋರೈಡ್ ನೀರು ಬರುತ್ತೆ. ನೀವು ಮಾಡ್ತಾ ಇರೋ ಗಣಿಗಾರಿಕೆಯಿಂದ ಏನೇನೆಲ್ಲ ಎಲ್ಲೆಲ್ಲಿ ಖಂಡಿತವಾಗ್ಲೂ ಜಯಸ್ವಾಣಪುರ, ಕಂಚಿನಗರ ವ್ಯಾಪಕವಾಗಿ ಬರುತ್ತೆ ಸರ್ ಕ್ರಷರ್ ಧೂಳು. ಇವತ್ತೇ ಮಳೆ ಬಂದಿರೋದ್ರಿಂದ ಅಲ್ಲೇ ಮನೆ ಇದೆ. ಬಂದ್ರಿ ನಮ್ಮ ಮನೆಗೆ. ನೀವ್ಯಾರು? ನಾನು ಜಯಸ್ವಾಣಪುರ ನಿಮ್ಮ ಹತ್ರ ನಮ್ ಕೆಲಸ ಇಲ್ಲ. ನಮ್ ಕೆಲಸ ಇಲ್ಲ ರೀ. ಮೆಂಬರ್ ಪ್ರೈಮ್ ಮಿನಿಸ್ಟರ್ ಮೆಂಬರ್ ನಾನು ಗ್ರಾಮದ ಮೆಂಬರ್. ತೋತೇರಿಕೆ ನಿನ್ ಮೆಂಬರ್, ಗ್ರಾಮದ ಮೆಂಬರ್. ನಿನ್ನ ಹತ್ರ ನನ್ಗೆ ಜನ ಆಳ್ಸಿ ಕಳ್ಸಿರೋದು, ನಿನ್ನ ಹತ್ರ ಜನ ಆಳ್ಸಿ ಕಳ್ಸಿರೋದು, ಜನ ಪ್ರತಿನಿಧಿ,
ಜನಪ್ರತಿನಿಧಿ. ಹೌದು. ಇವರಪ್ಪ ಜನಪ್ರತಿನಿಧಿ ಅಂದ್ರೆ ಜನರ ಹಕ್ಕು ಹೋರಾಡ್ತಿದ್ದಾರೆ. ನೀವು ಒಳ್ಳೆ ಮನುಷ್ಯನ? ಬರ್ರಿ ಊರೊಳಗೆ ಬರ್ರಿ, ಊರೊಳಗೆ ಬರ್ರಿ, ಊರೊಳಗೆ ಬರ್ರಿ, ಊರೊಳಗೆ ಬರ್ರಿ. ಜನ ನನ್ನ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬರ್ರಿ. ಊರೊಳಗೆ ಬಂದ್ ಕೇಳ್ರಿ. ಇಲ್ಲೆಲ್ಲ ಕೇಳೋದು ಊರೊಳಗೆ ಬಂದ್ ಕೇಳ್ರಿ. ನಾನು ನಿನ್ನ ಹತ್ರ ಗಲಾಟೆಗೆ ಬಂದೆ. ಊರೊಳಗೆ ಬಂದ್ ಕೇಳ್ರಿ. ಯಾರೋ ಹೇಳ್ತಿಲ್ಲ. 2,000 ಜನ ಐತೆ. 4 ಜನ ಬಂದಿರೋದು. 4,000 ಜನ ಐತೆ. ಬನ್ನಿ ಸರ್, ಬನ್ನಿ. ನೀವು ಕೇಳ್ತಿಲ್ಲ, ನೀವು ಕೇಳ್ತಿಲ್ಲ. ನೀವು ಕೇಳ್ಕೊಡ್ತೀನಿ ನ್ಯಾಯ. ನಾನು ಅದೇ ಗ್ರಾಮದನು, ನಾನು ಅದೇ ಗ್ರಾಮದನು. ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ನಿಮ್ಗೇನ್ ಲಾಭ ಇದೆ ಅಂತ ನಿಮ್ಗೇನ್ ಲಾಭ ಇದೆ ಅಂತ ನೀವು ಬಂದ್ರಿ? ನಿಮ್ಗೇನ್ ಲಾಭ ಇದೆ? ನಿಮ್ಗೇನ್ ಲಾಭ ಇದೆ ಅಂತ ಬಂದಿರಾ? ನಮಗ್ ಲಾಭ ಇದೆ. ಏನು? ಪರಿಸರ ಲಾಭ ಇದೆ, ಲಾಭ, ಜೀವನ ಲಾಭ ಇದೆ. ನೀನ್ ಬೆಂಗಳೂರು ಆಗಿರೋನು, ನೀನ್ ಬೆಂಗಳೂರು, ನಾನು ಆಲ್ರೆಡಿ ಇಲ್ಲಿ. ದುಡ್ಡಿಗೆ ಜನ ಐತೆ. ಏನು ಕೋಟ್ ಹಾಕಿದ್ದಾರೆ? ಏನು ಕೈ ಓಟ್ ಹಾಕಿದ್ದಾರೆ? ಏನು ಕೋಟ್ ಹಾಕಿದ್ದಾರೆ? ಹೌದು, ಅವ್ರ ಹತ್ರ ನಿಮ್ಗೆ ಕೆಲಸ ಇದೆ ನಮ್ಗೆ ಗೊತ್ತಿಲ್ಲ. ಅವ್ರನ್ನ ಏನು ಕರ್ಸ್ಕೊಂಡಿದ್ದೀರ ಅಂತ ಗೊತ್ತಿಲ್ಲ. ಲೋಕಲ್ ಅಲ್ಲಿ ಕೂತ್ಕೊಳ್ಳೋ ಅಗತ್ಯ ಏನಿತ್ತು ಅವ್ರಿಗೆ? ಏನು ವ್ಯವಹಾರ ಮಾಡ್ತಾ ಇದ್ರಿ ಒಳಗಡೆ? ಇವರೆಲ್ಲ ಜನ ಅಲ್ಲ, ಜನ ಅವ್ರಿಗೆಲ್ಲ 4 ಜನ ಇದಾರೆ ಇಲ್ಲಿ. 2,000 ಜನ ಗ್ರಾಮದಲ್ಲಿ ಸರ್. ಕೇಳಿ, ಬಾ ಹೋಗೋಣ, ಊರೊಳಗೆ ಹೋಗೋಣ, ಪಬ್ಲಿಕ್ ಕೇಳೋಣ. ನಿಮ್ಗೆ ಎಲ್ಲಕ್ಕೂ ಯಾರು ಬಂದಿಲ್ಲ ಅಂದ್ರೆ ಸಮಸ್ಯೆ. ನಿಮ್ಮ ಬಗ್ಗೆ ನಿಮ್ ಬಗ್ಗೆ ಗ್ರಾಮ ಸಭೆ ಸೇರಿಸ್ತೀನಿ. ಗ್ರಾಮ ಸಭೆ ಯಾವ್ದು ಇನ್ನು 22 ಬರೋದ ಮಲ್ಲಿಕಾರ್ಜುನ್? 22 ಡೇಟ್ ಕೊಡ್ರಿ. ನೀವು ಬಗ್ಗೆ ನಾವು ಕೆಟ್ಟಿಲ್ಲ, ಬಟ್ ನ್ಯಾಯ ರೀತಿ ಇರ್ಲಿ. ಇವರೆಲ್ಲ ಜನ ಅಲ್ಲ, ದನಗಳಿರ್ಬೇಕು. ಯಾರು ಜನನೇ? ನಾನು ಕರ್ಕೊಂಡು ಹೋಗಲ್ಲ. ನಮ್ಮೂರ ಎಷ್ಟು ಜನ ಹೇಳ್ತೀವಿ ಸರ್? ದೊಡ್ಡ ಬೇಲ್ಕೆರೆ ಗ್ರಾಮದ ಎಷ್ಟು ಜನ ಹೇಳ್ತೀವಿ ಸರ್? ದೊಡ್ಡ ಬೇಲ್ಕೆರೆ ಗ್ರಾಮದವ್ರು ಎಷ್ಟು ಜನ ಮಾಹಿತಿ ನೇರವಾಗಿ ಹೇಳ್ತೀವಿ. ಈಗ ನೀವು ಇಲ್ಲೆಲ್ಲ ಈ ಪೌಡರ್ ಎದ್ದೇಳುತ್ತಲ್ಲ, ಅವರು ಪೌಡರ್ ಎದ್ದೇಳದ ಗಣಿಗಾರಿಕೆ ಮಾಡಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಬಸವರಾಜ್ ಕೇಳಿದ್ದೆ ಯಾವಾಗಾದ್ರೂ? ಕೇಳಿದ್ದೀನಿ. ಮೊನ್ನೆ ಧೂಳು ಬಂತು, ಆಷಾಢದಲ್ಲಿ ಧೂಳು ಬಂತು. ನಿಮ್ಗೆ ಧೂಳು ಆಗ್ತಾ ಇದೆ, ಬೆಳೆ ಮೇಲೆ ಕುಂದುತ್ತೆ. ನೀವು ಸಿಕ್ಕಾಬಿಟ್ಟು ನೀರು ಹೊಡೆದು ಫುಲ್ ಕಂಟ್ರೋಲ್ ಮಾಡಿ ಮಾಡಿದ್ದಾರೆ ಸರ್. 80% ಹೊಸ ಟ್ಯಾಂಕರ್ ಮತ್ತೆ 80% ಮೇಲೆ ಮಾಡಿದ್ರು. ಈಗ ಅವ್ರೇನ ರೋಡ್ಗೆ ಹಾಕ್ತೀವಿ ತಪ್ಪಾಗಿ ಹೇಳ್ತಿಲ್ಲ, ಸರಿ ಇದೆ. ಜನದ ಬಗ್ಗೆ ಕಾಳಜಿ ಇದೆ, ಅದ್ರ ಬಗ್ಗೆ ನಾವು ತಪ್ಪಾಗಿ ಹೇಳ್ತಿಲ್ಲ ನಿಮ್ಗೆ. ಬಟ್ ನಾವು ಅನ್ನ ತಿಂತೀವಿ, ಜನಗಳು ತಲೆ ಹೊಡೆದು ಏನಂದ್ರಿ ವಾಯ್ಸ? ಏನಂದೆ? ಈಗ ಏನೋ ಅಂದ್ರಲ್ಲ, ಹೇಳ್ತಿಂದು ಅವ್ರು ನೀವು ಒಂದೇ. ನಾವು ನೀನ್ ಅನ್ನ ತಿನ್ನೋ ನೀವು ಕೇಳಿದ ಅರ್ಥ ಏನಿಲ್ಲ. ಏನಿಲ್ಲ, ಏನ್ ಮಾತಾಡ್ತೀರಾ? ಏನ್ ಮಾತಾಡ್ತೀರಾ? ಏನ್ ಮಾತಾಡ್ತೀರಾ? ಏನ್ ಮಾತಾಡ್ತೀರಾ ಸರ್ ನೀವು? ನೀವು ಅನ್ನ ಗಂಭೀರದಲ್ಲಿ ಮಾತಾಡೋದು ನಮಗೆಲ್ಲ ಸಮಸ್ಯೆ ಕೇಳ್ತಾ ಇರೋದು, ಸಮಸ್ಯೆನೇ ಕೇಳ್ತಾ ಇರೋದು.
ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡ್ರಿ ಇವ್ರಿಗೆಲ್ಲ ದುಡ್ಡು ಬೇಕಂದ್ರೆ ಬಸವರಾಜ್ ಬಸುಡಿಕೆ ಅಂತ ನಿಮ್ಗೂ ಸಮಸ್ಯೆ ಇಲ್ಲ ಇತ್ತೇನಪ್ಪ? ನಿಮ್ಗೂ ನಮ್ಗೆ ಸಮಸ್ಯೆ ಇದೆಯಾ? ನಾವು ಸಮಸ್ಯೆ ಬಂದಿದೆ. ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದೆ. ಇನ್ನೊಬ್ಬರ ಅದನ್ನ ಕೇಳ್ರಿ ರೋಡ್ ಇರ್ತಾವ ಮಣ್ಣು ಮಾಡ್ಬೇಕು ಅದನ್ನ ತಾನೇ ಮಾಡ್ತಿರೋದು. ಮಾಡೋದು ಕರೆ ಲಂಚ ಕೇಳಿದೀವ KNR ಕಂಪ್ನಿ ಅಂತ ಇದೆ, ಲೈವ್ ಬನ್ನಿ ಮಣ್ಣು ಹೊಡಿಬೇಕಾದ್ರೆ ದುಡ್ಡು ಸರ್. ಅವ್ರ ವ್ಯವಹಾರ ಐತೆ ಸರ್. ರೋಲ್ ಕಾಲ್ ಮಾಡೋದಕ್ಕೆ ಬಂದಾಗ ಯಾವನ ರೋಲ್ ಕಾಲ್ ದುಡ್ಡು ಕೊಡ್ತಾನಲ್ಲ, ಅವನೇನಾದ್ರು ಏನಾದ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ನ ಯಾಕೆ ಕೊಡ್ತಾನೆ ದುಡ್ಡು? ಕೊಡಲ್ಲ. ಬಟ್ ಏನಾಯ್ತು ಅವ್ನು ಕಂಪ್ಲೇಂಟ್ ಮಾಡ್ಬೇಕು. ರೋಲ್ ಕಾಲ್ ಮಾಡ್ತಾನೆ ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಇವರು ನಾವು ರಾತ್ರಿ ತುಂಬಾ ದೂರ ಹೋಗ್ಬೇಕು, ಇನ್ನೂ 150 ಕಿಲೋಮೀಟರ್. ಒಂದು ವಿಚಾರ ಹೇಳ್ಬಿಟ್ಟು ಹೋಗ್ಬೇಡ, ಒಂದೇ ವಿಚಾರ. ಈಗ ಇಲ್ಲಿ ಕಾನೂನು ಬಾಹಿರವಾಗಿ ಏನಾದ್ರು ಗಣಿಗಾರಿಕೆ ಆಗ್ತಾ ಇದ್ರೆ ನಿಮ್ಗೇನ್ ಸಮಸ್ಯೆ ಬರಲ್ಲ, ಇವ್ರ ತಾನೇ ಬರೋದು. ಇಲ್ಲಿ ಶಿಸ್ತುಬದ್ಧವಾಗಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಏನೆಲ್ಲ ನಿಯಮಾವಳಿಗಳನ್ನ ರೂಪಿಸಿಕೊಂಡು ಗಣಿಗಾರಿಕೆ ಮಾಡಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಅಂತ ಎದ್ದು ಕಾಣಿಸ್ತಾ ಇದೆ. ಇವ್ರಿಗೆ ಹೇಳಿ ಸರ್ ನೀವು ಅದನ್ನ ತಪ್ಪಿರ್ಬೋದು ಅಂತ ಹೇಳಲ್ಲ ಗುರುಗಳೇ. ನಾನು ಯಾರು ನೀನ್ ಯಾರು 80% ಮಾಡಿದಾರೆ ಅಂತ ಹೇಳಿ 80% ಮಾಡಿದಾರೆ. ನಾನು ಯಾರು ನೀನ್ ಯಾರು ಅಲ್ಲ, ನಿಮಗೆ ಕಾಣೋದು ನಮಗೆ ಕಾಣೋದು ಈ ಊರಲ್ಲಿ ಸುತ್ತಮುತ್ತ ಯಾವ ಹುಲ್ಲುನು ಯಾವುದೇ ಒಂದು ಕರು ಆಗ್ಲಿ ಮೇಕೆ ಆಗ್ಲಿ ಜಿಂಕೆ ಆಗ್ಲಿ ತಿನ್ನಕ್ಕಾಗಲ್ಲ. ಆಗುತ್ತೇನ್ರಪ್ಪ ಹೇಳ್ರಣ ಸರ್. ಆದ್ರೆ ಅದಕ್ಕೆ ಇವಾಗ ಅವ್ರಿಗೆ ನಾವು ಅಲ್ಲಿ ಎತ್ಬೇಕು ಅಲ್ಲಿ ಬೆಂಡೆತ್ತೀವಿ, ಸಮಸ್ಯೆ ಅದಲ್ಲ. ಆದ್ರೆ ನೀವು ಜನಪ್ರತಿನಿಧಿಗಳಾಗಿದ್ದುಕೊಂಡು ಈ ಹಕ್ಕುಗಳ ರಕ್ಷಣೆಗೆ ನೀವು ಮುಂದೆ ನಿಂತು 100% ನನಗೆ ಕಾಣಿಸ್ತಾ ಇಲ್ಲ ಬಸವರಾಜು ಸರ್. ನಾವು ತಪ್ಪು ಮಾಡ್ತಿದೀವಿ ಅಂತಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಲ್ಲ, ನಾನು ರಕ್ಷಣೆ ಮಾಡ್ತಾ ಇಲ್ಲ, ಏನ್ ಯಾವ ಹಕ್ಕುಗಳ ರಕ್ಷಣೆ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಧೂಳು ಎದ್ದೇಳುತ್ತಲ್ಲ 5 ಕಿಲೋಮೀಟರ್. ಇನ್ನೊಂದು ವರ್ಷದಲ್ಲಿ ನೀವು ಬನ್ನಿ, ಅದು ಕಂಪ್ಲೀಟ್ ಒಂದು ವರ್ಷ ಅಲ್ಲಲ್ಲ, ಅಷ್ಟೊಳಗೆ ಇವರೆಲ್ಲ ರೆಡಿ ಮಾಡ್ಕೊಳ್ಳಿ. ಈಗಲೇ ಹೇಳೋಣ. ಈಗ ನೀವ್ ಹೇಳಿದ ರೀತಿ ಬರ್ಬೇಕು. ಕ್ರಶ್ ನಿಲ್ಲಿಸ್ಲಿ ಮೊದ್ಲು, ಇದಕ್ಕೆಲ್ಲ ಅವ್ರೇನೋ ಮ್ಯಾಟ್ ಹಾಕ್ಬೇಕು, ಮ್ಯಾಟ್ ಹಾಕ್ಲಿ, ಆಮೇಲೆ ಏನ್ ನೀರ್ ಹಾಕ್ಬೇಕು ಅದು ಹಾಕ್ಲಿ, ಇರೋಣ ಎಲ್ಲ ಮಾಡ್ಕೊಂಡು ಮಾಡ್ಲಿ. ಗಣಿಗಾರಿಕೆ ಮಾಡಬಾರ್ದು ಅಂತ ನಾವ್ ಹೇಳ್ತಾ ಇದೀವ. ಅಕ್ರಮವಾಗಿ ಮಾಡ್ಬೇಡಿ, ಕಾನೂನು ಬಾಹಿರವಾಗಿ ನಿಯಮಾವಳಿಗಳನ್ನ ಮೀರ್ ಮಾಡಬೇಡಿ ಅಂತ ಇದೀವಿ. ಅವ್ರಿಗೆ ಅವರು ಸುಮ್ನೆ ಹಾಕಿಲ್ಲ ದುಡ್ಡು, ಅವರು ಟೆಂಡರ್ ತಗೊಂಡು ಹಾಕಿರೋದು. ಪಾರ್ಟ್ನರ್ ಇದೆ ಸರ್, ಇರ್ಲಿ ಗವರ್ಮೆಂಟ್ ಪಾರ್ಟ್ನರ್ ಇದ್ ಮಾತ್ರಕ್ಕೆ ಅವ್ರ ಅಲ್ಲಲ್ಲ, ತಪ್ಪು ಮಾಡಕ್ ಹೋದ್ರೆ ಅವರೇ ಹಿಡ್ಕೊಂತಾರೆ. ಕಾಲ್ರನ್ ಮಕ್ಳೆಲ್ಲ ಇವತ್ತು ಸುಮ್ಮನಿರಪ್ಪ. ಗವರ್ಮೆಂಟ್ ಅವರು ಅಧಿಕಾರಿಗಳು ಎಷ್ಟು ಆಗಿದಾರೆ ಅಂತ ಗೊತ್ತಿಲ್ಲ ನಿಮ್ಗೆ? ಏನಣ್ಣ, ಒಬ್ಬ 50,000 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋನಿಗೆ 50 ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಬರುತ್ತೆ? ಹೆಂಗ್ ಬರ್ತದೆ? ಲಂಚ ನಡೀತಾ ಇಲ್ವಾ? ಅದಕ್ಕೆ ಬಸವರಾಜ್ ನಿಮ್ಮ ಕಾಫಿನಾರು ಕುಡಿಸ್ರಯ್ಯ, ನಿಮ್ ಟಿವಿ ಬೇಡ. ಈಗ ಪ್ರಕಾಶ್, ನಾವು ನಿಮ್ಗೆ ಇಷ್ಟೇ ಹೇಳೋದು, ಇಲ್ಲಿ ನೀವು ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದೀರಾ. ಏನು ಸರಿ, ಕಾನೂನು ಬಾಹಿರವಾಗಿ ನಿಯಮಾವಳಿಗಳನ್ನ ಮೀರಿ there are certain norms for you to mine, ಅಲ್ವಾ? ಹೌದಲ್ವಾ? I don't see any of those norms. ನಿಮ್ದು ರಿಟೈನಿಂಗ್ ವಾಲ್ ಇಲ್ಲ, ನಾವು ನಿಂತಿದ್ದೇವೆ ಎಲ್ಲಿ ಡಾಕ್ಟರ್ ನಿಮಗೆ ಅನಿಸ್ತದ, ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲೆಲ್ಲ ಧೂಳಿದೆಯಲ್ವಾ, ಇಲ್ಲೆಲ್ಲ ಗುಡ್ಡುಗಳು, ಆ ಧೂಳೆಲ್ಲ ಮೇಲೆ ರನ್ನಿಂಗ್ ಡಂಪ್ ಅದ. ರನ್ನಿಂಗ್ ಡಂಪಿಗೆ ಹಾಕ್ಲಿಕ್ಕೆ ಬರಲ್ಲ ಮ್ಯಾಟ್. ಈಗ ಓನ್ಲಿ ಇದು ನಾವು ಸರಿ. ಈಗ ಇದೇ ಮಾತನ್ನ ಯಾರು ನಾವು ಮೈನಿಸ್ ಕರ್ಕೊಂಡ್ ಬರ್ತೀವಿ ಅವ್ರಿಗೆ ಹೇಳಿ, ಏನು ಚೇಂಜ್ ಮಾಡಬಾರ್ದು ಸರ್. 10 ಟ್ಯಾಂಕರ್ ಹೊಡಿತೇವೆ ಡೈಲಿ. ಟ್ಯಾಂಕರ್ ಹೊಡಿಯೋದು ನೀವು 10 ಅಲ್ಲ 100 ಆದ್ರೂ ಹೊಡಿರಿ. ಈಗ ಮಳೆ ಬಂದಿದೆ, ಏನಾದ್ರು ಹೊಡಿಬೇಕಾ?
ಸರ್ ಆದ್ರೂ ಹೊಡ್ಲೇಬೇಕದ ಯಾಕಂದ್ರೆ ಡ್ರೈ ಆಗ್ತದ ಆಗುತ್ತೆ, ರೋಡ್ ಡ್ರೈ ಆಗುತ್ತೆ. ಆದ್ರೆ ಇಲ್ಲೆಲ್ಲ ಓಪನ್ ಅಲ್ಲಿ ಕ್ರಶ್ ಮಾಡುವಾಗ ಎಲ್ಲಾ ಕಡೆ ಕ್ರಷರ್ ಗಳಲ್ಲಿ ಸುತ್ತ ವಾಲ್ ಹಾಕಿದ್ದಾರೆ. ತಗಡು ವಾಲ್ ಹಾಕಿಲ್ವೇನಪ್ಪ? ಹಾಕಿದಾರಾ? ಇಲ್ಲ ಎನ್ಕ್ಲೋಸರ್ ಗೆ ಆಲ್ರೆಡಿ ನಡೆದ ಸರ್. ನೀವು ಆಲ್ರೆಡಿ ನಡೆದಿರೋದೆಲ್ಲ ಅವೆಲ್ಲ ಮಾಡ್ಬೇಕಣ್ಣ. ನೀವ್ ಹೇಳ್ಬಿಡಿ, ಅದು ಅಪ್ಡೇಟ್ ಮಾಡ್ತಾನೆ ನಾನು ಅವ್ರಿಗೆ. ಅದಕ್ಕೆ ಸರಿ ನಾನು ಹೇಳ್ತೀನಿ ಅವ್ರಿಗೆ. ನಾನು ಹೇಳೋದಲ್ಲ, ಅಧಿಕಾರಿಗಳು ಹೇಳ್ಬೇಕು. ಆದ್ರೆ ನಾನು ಏನ್ ಹೇಳ್ತಿದ್ದೀನಿ, ಅದನ್ನ ನಿಲ್ಲಿಸಿ ಎಲ್ಲ ಏನೇನ್ ಮಾಡ್ಬೇಕು ಮಾಡ್ಬಿಟ್ಟು ಶುರು ಮಾಡಿ ಅಲ್ವಾ. ನಿಮ್ ಮೇಲೆ ಯಾವನು ಅಧಿಕಾರಿ ಇವತ್ತು ಏನೋ ಸುಮ್ನೆ ಇರಬಹುದು, ನಾವ್ ಅವನಿಗೆ ಸರಿಯಾಗಿ ಎಲ್ಲೋ ಒಂದ್ ಕಡೆ ಕೇಸ್ ಹಾಕಿದ್ರೆ ಅವನು ಅಲಿತಾ ಇರ್ತಾನೆ. ನೀವೇನ ಬಚಾವ್ ಬಿಡ್ತೀರಾ, ಅವನು ಲಂಚ ತಗೊಂಡಿರೋ ಹೋಗ್ಬಿಡ್ತಾನೆ. ಪ್ಲೀಸ್, ಎನ್ವಿರಾನ್ಮೆಂಟ್ ₹100 ಖರ್ಚು ಮಾಡಿದ್ರೆ ನಿಮ್ಗೆ ₹1000 ಲಾಭ ಇದೆ. ಯಾಕೆ ಅದನ್ನೆಲ್ಲ ₹1000 ಲಾಭನೂ ಇಟ್ಕೊಳ್ಬೇಕು ಅಂತ ಮಾಡ್ತೀರಾ? ಅದೇನು ನಿಜ ಮಾಡ್ರಿ. 14 ಪ್ರೈಸ್ ತಗೊಂಡಿವೆ ಎನ್ವಿರಾನ್ಮೆಂಟ್ ಸೇಫ್ಟಿಗೆ. ಓ ಅಪ್ಪ ಅಣ್ಣ, ಇಂತ ಪದ್ಮಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿರೋ ಹಲ್ಕಗಳು ಏನೇನ್ ಕೆಲಸ ಮಾಡ್ತಾರೆ ನಾವು ನೋಡ್ತಾ ಇಲ್ಲ. ಅವರು ದುಡ್ಡು ಕೊಟ್ಟರು ಕೊಡಲ್ಲ ಅಂತ ಹೇಳಿ. ದುಡ್ಡು ಹಣ ಅದನ್ನೇ ದುಡ್ಡುಗೂ ಇಲ್ಲಿ ಎಲ್ಲಾ ವ್ಯಾಪಾರ ಇದೆ. ಈ ದೇಶ ಹಂಗಾಗ್ಬಿಟ್ಟಿದೆ. ಎಫರ್ಟ್ ಇಲ್ಲಾರ್ದು ಯಾರು ಕೊಡಲ್ಲ. ಅಯ್ಯೋ ಈಗ SR ಹಿರೇಮಠರು ಅವರೊಬ್ಬರ ಏಕಾಂಗಿ ಹೋರಾಟದಿಂದ ₹30,000 ಕೋಟಿ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟಿದ್ದಾರೆ. ಅವ್ರಿಗೇನ್ ನೀವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೀರಾ? ಗವರ್ಮೆಂಟ್ ಅದನ್ನೇ ಗವರ್ಮೆಂಟ್ ಗೆ ಬಿಸಾಕಿದ್ರೆ ಬೆಂಗಳೂರಲ್ಲಿ ರಾಜ್ಯೋತ್ಸವ ಟೈಮಲ್ಲಿ ಪಟ್ಟಿ ಹಿಡ್ಕೊಂಡು ಹೋಗ್ತಾರೆ. ಬೇಕಾದ್ರೆ ರಾಜಕಾರಣಿಗಳಿಗೆ ಎಲ್ಲಾನು ಸಪ್ಲೈ ಮಾಡ್ತಾರೆ ಬೆಂಗಳೂರಲ್ಲಿ. ಏನು ಪುಡ್ಗೋಸಿ ಒಂದು ರಾಜ್ಯೋತ್ಸವ ನವೆಂಬರ್ 1 ಕೊಡೋ ಒಂದು 50 ಜನ ಪ್ರಶಸ್ತಿಗೆ ಇಂತ ಹಾಕ್ಬಿಟ್ಟಿದ್ದಾರೆ ಜನ ಮತ್ತೆ ರಾಜಕಾರಣಿಗಳು. ಹಾಗಾಗಿ ಎಲ್ಲ ಬಿಟ್ಬಿಡೋಣ ನಾವು. ಬಸವರಾಜು, ನೀವು ದಯವಿಟ್ಟು ಜನರ ಪರ ಅವ್ನು ಬಿಟ್ಬಿಡಿ. ಯಾರೋ ಅವ್ನು ಕಿರಣ್, ನಿಮ್ಗೆ ಅವ್ನಿಗೆ ಏನ್ ಸಮಸ್ಯೆ ಇದೆ ನನ್ಗೆ ಗೊತ್ತಿಲ್ಲ. ಆದ್ರೆ ಇವ್ರು ನಿಮ್ಮೂರವ್ರೆ, ಅವ್ರಿಗೇನೋ ನಿಮ್ಮ ಮೇಲೆ ಭಯ ಇದೆ. ಏನೋ ಭಯ ಇದೆ ಅವ್ರಿಗೆ. ಪಾಣಿ ಬರ್ತಿದೆ ಪಕ್ಕ ಇವರು ಶಿಷ್ಯರು. ನಾನು ಅವ್ರ ವಿರುದ್ಧ ಇನ್ನು ಮಾತಾಡಿ ಇವತ್ತು ಮಾತಾಡಿಲ್ಲ 18 ವರ್ಷದಿಂದ ಮತ್ತೆ ಬಗೆಹರಿಸ್ಕೊಡ್ರಿ ಅಂತ ಕೇಳಿದೆ. ಪಾಣಿ ಬರ್ತಿದೆ ಅಂತ ಕೇಳಿದ್ ಏನಂದ್ರು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದೆ ಸರ್. ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಈಗ ಇವ್ರ ಪರ ಬಂದಿದ್ದೀರಲ್ಲ, ಒಂದೇ ನಿಮಿಷ. ಅವ್ರ ತಂಗಿನೇ ನಾನು ಮದುವೆ ವಿಷಯ ಎಲ್ಲ ಆಯ್ತು. ಈಗ ಈ ವಿಷಯ ಸಂಬಂಧ ಹೇಳ್ಬೇಡಿ, ಯಾಕಂದ್ರೆ ಸಂಬಂಧಗಳು ಸಂಬಂಧ ಹೇಳ್ದಿರ ಹೇಳು ಅಂತ ಹೇಳ್ತೀನಿ ಅಷ್ಟೇ. ಅವ್ನಿಗೆ ಏನಾಗಬೇಕು ಸರ್, ಇವ್ರ ಪಾಣಿ ಇತ್ತು ಸರ್. ಹೌದು, ಈಗಲೂ ಇದೆ ಸರ್. ಮೈನ್ಸ್ ಅಂಡ್ ಜಿಯಾಲಜಿ ಬಂದು ಬೌಂಡ್ರಿ ಫಿಕ್ಸ್ ಮಾಡ್ತಾರೆ. ಇವ್ರ ಜಮೀನ್ ಒಳಗೆ ಬಂತು. ಬಂದಾಗ ನಾನು ಕರೆದು ಹೇಳಿದೆ, ಇಲ್ಲಿ ಬಂದಿದ್ದೆ, ನಿನಗೆ ಏನ್ ಬೇಕು ಕೇಳು, ನಿನಗೆ ಪರಿಹಾರ ಬೇಕಾ ಮಾಡ್ಕೊಡೋಣ. ಆಯ್ತು ಬಾರಪ್ಪ ಬಂದು, ನಿನಗೆ ಬೇರೆ ಕಡೆಗೆ ಎಲ್ಲ ಪರಿಹಾರ ಯಾರು ಕೊಡ್ಬೇಕು? ಮೈಸೂರು. ಯಾಕೆ ಮೈಸೂರು ಬರಲ್ಲ? ಅಲ್ಲ, ನಾವು ಹೇಳಿತ್ತು ಸರ್. ಏನ್ ಮಾಡಿದ್ರಿ? ಡೀಲ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಪ್ಪ. ಅದು ಕಂದಾಯ ಇಲಾಖೆ ಅವರೇ ಕೇಳಿದ್ದು. ಅವನೇನಾದ್ರು 100 ಕೇಳಿ ಅಯೋಗ್ಯ. ಅವನು ಸರ್ಕಾರ ಕೊಡೋದಿಲ್ಲ, ಇವರಾದ್ರೂ ಕೊಡ್ಲಿ ಅಂತ ಕೇಳಿರ್ಬೋದು. ನ್ಯಾಯ ನಾನು ಕೇಳೋದು, ನಾನು ಕೇಳ್ತಿರೋದು ನ್ಯಾಯ. ಕಂದಾಯ ಇಲಾಖೆ ಮತ್ತೆ ಎಕ್ಸ್ಟ್ರಾ ಲ್ಯಾಂಡ್ ಮಾಡ್ಕೊಡ್ಲಿ ಅದೇ ಜಾಗದಲ್ಲಿ ಕೊಡ್ಲಿ. ಸರ್ವೆಯಿಂದ ಲ್ಯಾಂಡ್ ಬೇಕು ಅವನಿಗೆ. ಮೂವ್ ಆಗಿದೆಯಾ? ಮೂವ್ ಆಗಿಲ್ಲ. ಕಾಂಪೌಂಡ್ ಹಾಕ್ಬಿಟ್ಟು 5 ವರ್ಷ 10 ವರ್ಷ ಆದ್ಮೇಲೆ ಲ್ಯಾಂಡ್ ಕೊಡ್ತೀವಿ ಅಂದ್ರೆ ಇದನ್ನ ಕಿತ್ಕೊಳಕ್ ಮೊದಲು ಅಲ್ಲಿ ಕೊಡ್ಬೇಕು. ಬಿಗಿನಿಂಗ್ ಕಿತ್ಕೊಳ್ಳೋಕ್ ಮೊದಲು ಅಲ್ಲಿ ಕೊಡ್ಬೇಕು. 2 ವರ್ಷ. ಈಗ ಸರ್ ಒಂದು ಇತ್ಯರ್ಥ ಬಿಡ್ಲಿ ಸರ್ ನಿಮ್ಮಿದ್ರಿಗೆ. ನಾವು ಡಿಸಿಗೆ ಒಂದೇನ್ ಪಾಣಿ ಕೊಡ್ಲಿ, 59ರಲ್ಲಿ ಎಕ್ಸ್ಟ್ರಾ ಲ್ಯಾಂಡ್ ಇದೆ, ಗೌರ್ಮೆಂಟ್ ಲ್ಯಾಂಡ್, ಅದನ್ನ ಅಲಾಟ್ ಮಾಡ್ಸವ. ಯಾರು ಡಿಸಿಗೆ ಯಾರು ಕೊಡ್ಬೇಕು? ನಾವು ಸರ್, ನಾವು ಆ ತಪ್ಪಲ್ಲ. ಇವ್ನ್ ಲ್ಯಾಂಡ್ ಹೋಗ್ತಾ ಐತೆ, ಇವ್ನ ಗುಣಕ್ಕೆ ಇವ್ರ ಅಪ್ಪನ ನೀವು ಯಾರು ಕಾನೂನಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಕಾನೂನಲ್ಲಿ ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಹೀಗೇನೆ ಎಲ್ಲ ಎದ್ದೇಳುತ್ತೀರಿ. ಗಾಳಿ ಬಂದ್ರೆ ಟನ್ ಗಟ್ಟಲೆ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ, ಆಷಾಢ ಗಾಳಿ ಒಂದು ಜಾಸ್ತಿ ಆಗಿ ಬಂದಿದೆ. ನಾನೇ ಹೇಳ್ತೀನಲ್ಲ, ನಾನು ಒಂದ್ ನಿಮಿಷ ಮಾಡ್ತಿದ್ರು. ಮಿನಿಸ್ಟರ್ ಆಗಿದ್ರು ಅವ್ರು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಮಾಡಿ. ಇವತ್ತಿರೋರು ಹಂಗಿದಾರನಪ್ಪ? ಏನಣ್ಣ ನಿನ್ನ ಹೆಸರು? ಮಂಜುನಾಥ್. ನಮ್ಮ ಏನ ಹುಡುಗನ ನಮ್ಮ